ಆಲ್ ವೆಲ್ಕಮ್ ಬ್ಯಾಕ್ ಟು ಹರಮೇ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಏನಪ್ಪ ಇವತ್ತು ಎಲ್ಲಿದ್ದೀನಿ ಅಂತಂದರೆ ನಾನಿವತ್ತು ಬಂದಿರೋದೆ ಧನ್ವಂತರಿ ವನ. ಈಗ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಜ್ಯೂಸ್ ಕುಡ್ಕೊಂಬಂದುಬಿಡೋಣ. ಏಕೆಂದರೆ ನಾನು ಬೆಳಗ್ಗೆಯಿಂದ ಏನೂ ಟಿಫನ್ ತಿಂದಿರಲಿಲ್ಲ, ಹಂಗಾಗಿ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಇಲ್ಲಿ ಅಪ್ಪು ಸರ್ ಫೋಟೋಸ್ ನೋಡೋಂತೂ ಸಖತ್ ಖುಷಿ ಆಯಿತು. ಅದಾದಮೇಲೆ ಹಂಗೆ ಒಂದು ಜ್ಯೂಸನ್ನ ಆರ್ಡರ್ ಮಾಡಿದೆ. ಈ ಧನ್ವಂತರಿ ವನ ಏನಿದೆಯಲ್ಲ ಅದ್ರ ಆಪೋಸಿಟೇ ಇದೆ ಜ್ಯೂಸ್ ಶಾಪು, ಮೇನ್ ರೋಡಲ್ಲೇ ಇದೆ. ಒಳಗೋದ್ರೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಫಸ್ಟಿಗೆ ಟಿಫನ್ ಏನೂ ತಿಂದಿರಲಿಲ್ವಲ್ಲ, ಅಟ್ಲೀಸ್ಟ್ ಒಂದು ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ಜ್ಯೂಸನ್ನ ಕುಡಿತಾ ಇದ್ದೀನಿ. ಜ್ಯೂಸ್ ಕುಡಿದ್ಬಿಟ್ಟು ಒಳಗೆ ಹೋಗೋಣ. ಇದು ಒಂದು ಏನಪ್ಪ ಅಂತಂದರೆ ನಮ್ಮದು ಗೌರ್ಮೆಂಟಿಂದ ಹಾಕಿರೋದು ಒಂದು ನರ್ಸರಿ, ಇದು ಧನ್ವಂತರಿ ವನ ಅಂತ. ಇದ್ರದ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗು 9:30ಇಂದ ಮತ್ತು 1:30ವರೆಗೂ ಇರುತ್ತೆ. 1:30ಇಂದ 2:30 ಲಂಚ್ ಅವರು, ಮತ್ತು 2:30ಇಂದ 5:30ವರೆಗೂ ಇರುತ್ತೆ. ಇದು ಗೌರ್ಮೆಂಟ್ದಾಗಿರೋದ್ರಿಂದ ಇಲ್ಲಿ ಮಾಮೂಲಿ ಏನು ಗೌರ್ಮೆಂಟ್ ರೂಲ್ಸು ಮತ್ತು ಹಾಲಿಡೇಸ್ ಇರುತ್ತೋ ಸೇಮ್ ಹಾಗೆ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡಿದರೆ ಗೊತ್ತಾಗುತ್ತೆ, ಯಾರೋ ಗಿಡನ ಹಾಳು ಮಾಡಿದರು. ಹಂಗಾಗಿ ನಂಗೆ ಯಾಕೋ ಅದು ಒಂದು ಗಿಡ ನೆಡೋವರೆಗೂ ಸಮಾಧಾನ ಆಗಲ್ಲ ಅಂತಂದ್ಬಿಟ್ಟು ಇವತ್ತು ನರ್ಸರಿಗೆ ಅಂತ ಬಂದಿದ್ವಿ. ಇಲ್ಲಿ ಏನು ವಿಶೇಷ ಅಂತಂದರೆ, ನೀವು ಯಾವುದಾದ್ರೂ ಗಿಡನ ತೊಗೊಳ್ಳಿ, ಬರೀ ₹6 ಅಷ್ಟೇ, ಓನ್ಲಿ ₹6 ಅಷ್ಟೇ. ಯಾರಾದರೂ ಇದಕ್ಕೆ ನರ್ಸರಿ ಏನಾದರೂ ಮಾಡ್ತೀರಿ ನೀವು ಮನೆಯಲ್ಲಿ ಅಂತಂದರೆ ನಿಮಗೆ ನಿಜವಾಗ್ಲೂ ಯುಟಿಲೈಸ್ ಆಗುತ್ತೆ ಇದು. ಅಂದರೆ ಏನಂತಂದರೆ ಇಲ್ಲಿ ಜಾಸ್ತಿ ಮೆಡಿಸನ್ನು ಮತ್ತು ಆ ಥರದ್ದುಗಳ ಗಿಡಗಳಷ್ಟೇ ಇದೆ. ಇಲ್ಲಿ ಫ್ಲವರ್ಸ್ದಾಗಿರ್ಬೋದು ಮತ್ತು ವೆಜಿಟೇಬಲ್ಸ್ ಈ ಥರ ಯಾವುದೂ ಇಲ್ಲ, ಬರೀ ಇದು ಮಾತ್ರ ಇದೆ. ಏನಂತಂದರೆ ಔಷಧಿಗೆ ಏನೇನು ಬೇಕಲ್ವಾ ಆ ಥರದ್ದು, ಮತ್ತು ಕೆಲವೊಂದು ರ್ಯಾಂಡಮ್ ಇದೂ ಇದೆ. ಎಲ್ಲೋ ಕೆಲವೊಂದು ಫ್ಲವರ್ಸ್ದಿದೆ, ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಅದೇ ಥರ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅಂದರೆ ಇನ್ನೂ ಸ್ವಲ್ಪ ಕಲೆಕ್ಷನ್ ಇಟ್ಕೋಬೋದಾಗಿತ್ತು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇನ್ನೂ ನೀಟಾಗಿ ಮೇಂಟೈನ್ ಮಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಇಲ್ಲಿ ನಿಮಗೆ ಏನಾದರೂ ಗಿಡಗಳು ಯಾವುದು ಅಂತ ಗೊತ್ತಾಗಿಲ್ಲ ಅಂತಂದರೆ ನೀವು ಇಲ್ಲಿ ಗಿಡಗಳನ್ನ ನೋಡಿಕೊಂಡು, ಮತ್ತು ಅದು ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡಲ್ಲಿ ಏನೇನು ಯೂಸ್ ಇದೆ ಅದರಲ್ಲಿ, ಮತ್ತು ಅದು ಗಿಡಕ್ಕೆ ಏನಂತ ಕರೀತಾರೆ, ಅದು ಎಲ್ಲನೂ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಇಲ್ಲೇನಾದ್ರು ನೀವು ಹಲ್ಸಿನ ಹಣ್ಣು, ಮಾವಿನ ಹಣ್ಣು, ಅದಾದಮೇಲೆ ಬಟರ್ ಫ್ರೂಟ್ ಈ ಥರ ಗಿಡಗಳನ್ನೆಲ್ಲ ನೀವು ಊರಲ್ಲೆಲ್ಲ ಹಾಕಬೇಕು ಅಂತಂದರೆ ಇಲ್ಲಿಂದ ನೀವು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಪರ್ಟಿಕ್ಯುಲರಾಗಿ ಯಾವ ಗಿಡ ಬೇಕು ಅಂತಂದ್ಬಿಟ್ಟು ಇವ್ರನ್ನ ಏನಾದರೂ ಕೇಳಿತ್ತು ಅಂತಂದರೆ ಇವ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ಅವ್ರು ಎಲ್ಲಿ ಇಟ್ಟಿದ್ದಾರೆ ಏನು ಅಂತ ಹೇಳ್ತಾರೆ, ಮತ್ತು ಅದು ಸ್ಟಾಕ್ ಇದೆಯಾ ಇಲ್ವಾ ಅಂತಲೂ ಹೇಳ್ತಾರೆ. ಸೊ ನೀವು ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಮತ್ತು ಇಲ್ಲಿ ಕೆಲಸದವ್ರೆಲ್ಲ ಇರ್ತಾರಲ್ವ, ಅವರು ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಏನಾದರೂ ಬೇಕು ಅಂತಂದರೂ ಇದೇ ಗಿಡ ಮತ್ತು ಗಿಡದ ಬಗ್ಗೆ ಏನಾದರೂ ಬೇಕಂತಂದರೆ ನೀವು ಅಲ್ಲಿ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಮತ್ತು ಅದು ಏನಾದ್ರು ನಿಮಗೆ ಕೆಲವೊಂದು ಗಿಡ ಸಿಕ್ಕಿಲ್ಲ ಅಂತಂದರೆ ಅದು ಎಲ್ಲಿದೆ ಅನ್ನೋದೆಲ್ಲ ಅವರೂ ಹೇಳ್ತಾರೆ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ನೀವು ಅವ್ರನ್ನ ಕೇಳಿ ಇದು ಮಾಡ್ಕೋಬೋದು. ಔಟ್ಸೈಡ್ ನಾವು 100, 200, 300 ಈ ಥರ ಎಲ್ಲ ಕೊಟ್ಟು ತೊಗೊಳ್ಳೋ ಬದಲು ಇಲ್ಲಿ ಈ ಥರ ಗೌರ್ಮೆಂಟ್ ರಿಜಿಸ್ಟರ್ಡ್ ಇರುತ್ತಲ್ವ, ಇಲ್ಲಿ ಬಂದು ತೊಗೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಮತ್ತು ಇಲ್ಲಿ ನೇಚರ್ ಮಧ್ಯೆ ಚೇರ್ಗಳೆಲ್ಲ ಹಾಕಿದ್ರು, ಅದ್ರಲ್ಲಿ ಕುತ್ಕೊಳ್ಳೋಕ್ಕಂತೂ ಎಷ್ಟು ಖುಷಿಯಾಗಿತ್ತು ಅಂದರೆ ಅಷ್ಟು ಖುಷಿಯಾಗಿತ್ತು. ಒಂದು 10 ನಿಮಿಷ ಕೂತಿದ್ದು, ಆಮೇಲೆ ಹೊರಗೆ ಬಂದೆ ಹೋಗೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬರ್ತಾ ಇಲ್ಲಿ ರೈಟ್ ಸೈಡಿಗೆ ಒಂದು ಜೋಳದ ರೊಟ್ಟಿ ಊಟ ನೋಡಿದೆ. ಇವಾಗಷ್ಟೇ ಇದು ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಮತ್ತು ಟೇಸ್ಟ್ ಕೂಡ ಅಷ್ಟೇ ಫುಡ್ದು ತುಂಬ ಚೆನ್ನಾಗಿತ್ತು, ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ ಅಂತ ಅನ್ನಿಸ್ತು. ರೈಸು ಮತ್ತು ಜೋಳದ ರೊಟ್ಟಿ, ಪಲ್ಯ ಆ ಥರದ್ದು, ಮತ್ತು ಮಜ್ಜಿಗೆಯಲ್ಲಿ ಹೆಣ್ಣು ಮಾಡಿದೆ ಊಟನೂ. ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಹೊರಡೋಣ ಅಂತಂದ್ಬಿಟ್ಟು ಹೊರಟೆ. ನನಗಿವತ್ತು ಡಾಮಿನೋಸ್ದು ಒಂದು ಕೊಲಾಬ್ರೇಷನ್ ಇತ್ತು, ಹಂಗಾಗಿ ಮಂತ್ರಿಮಲ್ಗೆ ಹೋಗಬೇಕಾಗಿತ್ತು. ಸರಿ ಓಕೆ ಆಯಿತು ಅಂತಂದ್ಬಿಟ್ಟು, ನಾನು ತುಂಬ ದಿನ ಆಗಿತ್ತಲ್ವ ಮಂತ್ರಿಮಲ್ಗೆ ಹೋಗಿ, ಹಂಗಾಗಿ ಹೊರಡೋಣ ಅಂತಂದ್ಬಿಟ್ಟು ಮಂತ್ರಿ ಮಾಲಿಗೆ ಬಂದೆ. ಮಂತ್ರಿ ಮಾಲ್ಗೆಲ್ಲ ಬಂದುಬಿಟ್ಟು ಎಷ್ಟೊಂದು ದಿನ ಆಗಿತ್ತಲ್ಲ ಮಾಲ್ಗೆಲ್ಲ ಸುತ್ತಿ ತುಂಬ ಚೆನ್ನಾಗಿ ಅನ್ನಿಸ್ತು. ಇವತ್ತೇನೋ ಒಂಥರ ಪೀಸ್ ಅಂತ ಅನ್ನಿಸ್ತು. ಅದಾದಮೇಲೆ ನಾನು ಕೂಡ ಡಾಮಿನೋಸ್ದು ಕೆಲವೊಂದು ವೀಡಿಯೋಸ್ದೆಲ್ಲ ತೊಗೋಬೇಕಾಗಿತ್ತು, ಮತ್ತು ಇದಕ್ಕೆ ಕೊಲಾಬ್ರೇಷನಿಗೆಲ್ಲ ವೀಡಿಯೋಸ್ ಬೇಕಿತ್ತು. ಸೊ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಮತ್ತು ನಾವು ಕೂಡ ಒಂದು ಪಿಜ್ಜಾನ ಆರ್ಡರ್ ಮಾಡಿಕೊಂಡು ತಿಂದ್ವಿ. ತಿಂದ್ಬಿಟ್ಟು ಟೇಸ್ಟ್ ಕೂಡ ಇವತ್ತೇನೋ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ನನಗೆ ಯಾವಾಗಲೂ ಪನ್ನೀರ್ ಪಿಜ್ಜಾ, ಆನಿಯನ್ ಪಿಜ್ಜಾ ಮತ್ತು ಕ್ಯಾಪ್ಸಿಕಮ್ ಪಿಜ್ಜಾ ಈ ಥರ ಎಲ್ಲ ಟ್ರೈ ಮಾಡ್ತಿದ್ದೆ. ಪರಾಟ ಪಿಜ್ಜಾ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಯಾಕೋ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಪರಾಟ ಪಿಜ್ಜಾ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಟೇಸ್ಟು ಕೂಡ. ಮತ್ತು ಡಾಮಿನೋಸಲ್ಲೂ ಅಷ್ಟೇ
ನ್ಯೂ ಯೂಸರ್ಸ್ ಯಾರ್ಯಾರು ಇದ್ದೀರಲ್ವ ಅವರಿಗಂತೂ ಒಳ್ಳೆ ಆಫರ್ಸ್ಗಳೇ ಇದ್ದಾವೆ. ಒಂದ್ಸರಿ ನೀವು ಡೊಮಿನೋಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. 150ಗೆಲ್ಲ 5 ಪಿಜ್ಜಾಸ್ಗಳು ಸಿಗ್ತಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗಳ. ಒಂದ್ಸರಿ ನೀವು ಟ್ರೈ ಮಾಡಿ. ಯಾರೆಲ್ಲ ಇನ್ನು ಡೊಮಿನೋಸ್ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ನೀವು ಆಫರ್ನ ಗ್ರ್ಯಾಬ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಎಲ್ಲ ತಿಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಮಾಲ್ ನೋಡೋಣ ಅಂತ ಅಂದ್ಕೊಂಡು ಹೊರಟೆ. ಮಾಲೆಲ್ಲ ನೋಡಿಕೊಂಡು ವೀಡಿಯೋ ಮಾಡೋಣ ಅಂತ ಅನ್ಕೋತಿದ್ದೆ. ಬಟ್ ಏನೋ ಅದು ಸಾಂಗ್ ಯಾವ್ದು ಬೇಕಿತ್ತದು ಅಲ್ವಾ, ಅದು ಸಿಗಲೇ ಇಲ್ಲ. ಸರಿ ಓಕೆ ಆಯ್ತು ಅಂತಂದ್ಬಿಟ್ಟು ಅದು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಇನ್ಸ್ಟಾಗ್ರಾಮಿಗೆ. ಅದಾದಮೇಲೆ ಫುಲ್ ಎಲ್ಲನೂ ನೋಡಿಕೊಂಡು ಅದಾದಮೇಲೆ ಹೋಗೋಣ ಅಂತಂದ್ಬಿಟ್ಟು ಮೆಟ್ರೋಗೆ ಬಂದೆ. ಆಲ್ರೆಡಿ ಟೈಮ್ ಆಗೋಗಿತ್ತು. ನಾನು ಡೈರೆಕ್ಟ್ ಬಸ್ ಸಿಗ್ಲಪ್ಪ ಅಂತಲೇ ಅನ್ಕೋತಾ ಇದ್ದೆ ಮೆಟ್ರೋದಲ್ಲಿ ಕೂತ್ಕೊಂಡು. ಅದಾದಮೇಲೆ ಮೆಟ್ರೋನು ಬಂತು, ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆಗಿಬಿಟ್ಟು ಗೊತ್ತೇ ಇದೆಯಲ್ಲ ಇಷ್ಟೊತ್ತಲ್ಲಿ BMTC ಬಸ್ನ ಕ್ಯಾಚ್ ಮಾಡೋದಿದೆಯಲ್ಲ ಅದರಷ್ಟು ಕಷ್ಟಕರ ಇನ್ಯಾವುದೂ ಇಲ್ಲ. ನನಗಂತೂ ಬಸ್ ಹತ್ತಿದ ತಕ್ಷಣ ಸಮಾಧಾನ ಆಗೋಯಿತು, ಸೀಟ್ ಸಿಕ್ತಲ್ವಾ. ಸರಿ ಓಕೆ ಆಯಿತು ಅಂತ ಸಮಾಧಾನ ಆಯಿತು. ಅದಾದಮೇಲೆ ನಾನು ಕೂಡ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.